ಸಭೆಗೆ ತಾವೆಲ್ಲರೂ ಕೂಡ ಉಪಸ್ಥಿತರಿದ್ದು ಅಗತ್ಯ ಮತ್ತು ಅಮೂಲ್ಯ ಸಲಹೆಗಳನ್ನು ನೀಡಲಿಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಉಪಯೋಗವಾಗಿ ಸ್ವಾಗತ. ಜೊತೆಗೆ ಈಗ ತಾನೇ ಕೆ.ಸಿ. ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೂ ಕೂಡ ಸ್ವಾಗತ. ಈ ಒಂದು ಸಭೆಯಲ್ಲಿ ತಾವೆಲ್ಲರೂ ಕೂಡ ಪ್ರತಿ ಬಾರಿ ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಮಾನ್ಯ ಶಾಸಕರು ಮತ್ತು ಕೆ.ಸಿ. ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಗುರು ಹಿರಿಯರ ಸಲಹೆ ಸೂಚನೆಯ ಅನ್ವಯ ಯಾವ ರೀತಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಳ್ತಾ ಬಂದಿದ್ವೋ ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡೋಣ ಅಂತ ಹೇಳ್ತಾ ಈ ಕಳೆದ ಸಾಲಿನಲ್ಲಿ ಯಾವ ರೀತಿಯಾಗಿ ರೂಪುರೇಷೆಗಳನ್ನು ಹಾಕಿಕೊಳ್ಳಲಾಗಿರ್ತಕ್ಕಂಥ ಅನ್ನೋದನ್ನ ಡಾಕ್ಟರ್ ಎಸ್.ಸಿ. ಅವರು ಅದನ್ನ ವಿವರವಾಗಿ ಒಂದು ಹೇಳ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ತಮಗೇನಾದರೂ ಸಲಹೆ ಸೂಚನೆಗಳನ್ನ ನೀಡುವುದಿದ್ರೆ ತಾವು ಅದನ್ನ ಅಗತ್ಯ ಸಲಹೆ ಸೂಚನೆ ನೀಡಬಹುದು. ಇದು ಎಲ್ಲ ಅಧಿಕಾರಿಗಳು, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಇಲಾಖೆಗಳು ಕೂಡ್ಕೊಂಡು ಮಾಡುವಂತಹ ಕಾರ್ಯಕ್ರಮ. ಈಗ ಇವ್ರಿಗೆ ಅಲ್ಲಿ ಅವಕಾಶ ಇಲ್ಲಿ ಯಾಕೆ ಬೇಕು ಅಂತಂದ್ರೆ, ಈಗ ನಿಮ್ಮ ಇವರು ಕಾಲೇಜ್ ಇದ್ದಾಗ ಮಕ್ಕಳಿದ್ದಾರೆ, ಅವರಿಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ತೀರಿ. ನಿಮಗೆಲ್ಲ ಗೊತ್ತಿದೆ, ಬಹಳಷ್ಟು ಶಿಕ್ಷಕರು PLO ಅಂತ ಹೇಳಿ ಕೆಲಸ ಮಾಡ್ಲಿಕ್ಕತ್ತಾರ. ಬಹಳಷ್ಟು ಪ್ಲೀಸ್ ಯಾರು ಮೊಬೈಲ್ ಯೂಸ್ ಮಾಡಬೇಕು. ಬಹಳಷ್ಟು ಬೇರೆ ಬೇರೆ ಅಧಿಕಾರಿಗಳು ಬೇರೆ ಎಲ್ಲ ಕೆಲಸಗಳಲ್ಲಿ, ತಾಲೂಕು ಆಡಳಿತ ಅಂತ ಬಂದಾಗ ಎಲ್ಲ ಕೆಲಸಗಳಲ್ಲಿಯೂ ಭಾಗಿಯಾಗ್ತಾರೆ. ಈಗ ತಮಗೆಲ್ಲ ಗೊತ್ತು, ನಾವು ಮುದೋಳ ಒಳಗೆ ಉತ್ಸವ ಮಾಡಿದ್ವಿ. ಅವಾಗ ಇರ್ರೆಸ್ಪೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟ್ಸ್, ITI ಕಾಲೇಜ್ ಹೆಡ್ ಮಾಸ್ಟರು ಎಲ್ಲರೂ, ನಮಗೂ ಗೊತ್ತಿರಲಿಲ್ಲ ಅಷ್ಟು ಅಧಿಕಾರಿಗಳು, UKP ಅದಂದ್ರೆ ಪೂರ್ತಿ ಸಪ್ರೇಟ್ ಪಾರ್ಟ್ ಅದ, ಅವರು ಎಲ್ಲರೂ ಭಾಗಿಯಾಗಿ ಅದೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿರ್ತಾರೆ. ಸೊ ಈಗ ಇವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಗೊತ್ತಿದೆ, ಅವರಿಗೆ ವಿಷಯಗಳೆಲ್ಲ ಗೊತ್ತಿದೆ. ಅವ್ರು ಬರೀ ಮಾಹಿತಿ ಆಧಾರದ ಮೇಲೆ ಸರಿ ತಪ್ಪು ಅಥವಾ ಈ ಸಲ ಏನಾದರೂ ವಿಶೇಷತೆಯನ್ನು ಮಾಡಬೇಕಾಗಿತ್ತು, ಈ ಸಲ ಏನಾದರೂ ಹಾಕಬೇಕಾಗಿತ್ತು ಅಂತಂದರೆ ಅವುಗಳನ್ನು ನೀವು ಅಧ್ಯಕ್ಷರಿದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡಿಕೊಂಡು ನಾವು ಹಾಕ್ತೀವಿ. ಅದಷ್ಟೇ. ದಿಸ್ ಈಸ್ ನಾಟ್ ತಹಶೀಲ್ದಾರ ನಡೆಸಬೇಕು, ತಹಶೀಲ್ದಾರ್ ಆಫೀಸ್ನವರ ನಡೆಸಬೇಕು ಅಂತಿಲ್ಲ. ತಹಶೀಲ್ದಾರರ ಪರವಾಗಿ ಹಿ ಈಸ್ ಇನ್ಹೆರೆಂಟ್ ಪವರ್, ಹಿ ಈಸ್ ಹ್ಯಾವಿಂಗ್ ಇನ್ಹೆರೆಂಟ್ ಪವರ್. ಅವರು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಸೇರಿಸಿಕೊಳ್ಳುವಂಥ ಅಧಿಕಾರ ಇರ್ತದೆ. ಅದರ ನಿಮಿತ್ತವಾಗಿ ಅವ್ರು ಮಾಡ್ಕೊಂಡಿರುವಂಥದ್ದು. ಅವ್ರು ಬರೀ ಮಾತಾಡ್ತಾರಷ್ಟೇ. ನಿಮ್ಮ ವಿಷಯಗಳನ್ನು ಪ್ರಸ್ತಾಪ ಮಾಡಿರಿ, ಅನುಕೂಲ ಆಯಿತು ಅವುಗಳನ್ನೆಲ್ಲ ಸೇರಿಸುವಂಥ ಡಿಸಿಷನನ್ನು ನಮ್ಮ ಅಧ್ಯಕ್ಷರು ಮತ್ತು ತಹಶೀಲ್ದಾರ್ ತಗೊಳ್ತಾರೆ. ವೇದಿಕೆಯಲ್ಲಿ ಮಾನ್ಯ ಶಾಸಕರು ದುರ್ಮುಖಿ ಸಾಹೇಬರು ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಾನಾದರೂ ಇರ್ಬೋದು, ಬಟ್ ಅದು ಈಗಾಗಲೇ ಅವ್ರು ಮಾಡ್ಕೊಳ್ತಾ ಬಂದಿದ್ದಾರೆ ಅಂತ ಹೇಳಿ ಅವರಿಗೆ ಅವಕಾಶ ಕೊಟ್ಟಿದ್ದ ಹೊರತಾಗಿ ಇವರಿಗೆ ಕೊಡಬೇಕು, ಇವ್ರನ್ನ ಏನು ಮಾಡ್ಬೇಕಂತ ಏನು ಇಲ್ಲ. ನೋಡ್ರಿ, ತೊಂದರೆ ಇಲ್ಲ. ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಸಲುವಾಗಿ ಎಲ್ಲ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಖಾಸಗಿ ಶಾಲಾ ಮಕ್ಕಳು ತಮ್ಮ ಶಾಲೆಯ ಸಮವಸ್ತ್ರಗಳನ್ನು ಧರಿಸಿಕೊಂಡು ಬರುವಂತೆ ಕ್ಷೇತ್ರ ಶಿಕ್ಷಣ ಮತ್ತು ಜಮಖಂಡಿಯವರಿಗೆ ಸೂಚಿಸಿದರು. ಧ್ವಜಾರೋಹಣ ಜರುಗುವ ಎಲ್ಲ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತೆ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಅದೇ ರೀತಿ ಪ್ಲಾಸ್ಟಿಕ್ ಧ್ವಜಗಳನ್ನು ಉಪಯೋಗಿಸುವುದನ್ನು ನಿಷೇಧಿಸಲು ಒಂದು ವಾರದ ಮೊದಲು ಮಾರುಕಟ್ಟೆಯಲ್ಲಿಯ ಅಂಗಡಿಗಳನ್ನು ಪರಿವೀಕ್ಷಿಸಲು ಹಾಗೂ ಈ ಬಗ್ಗೆ ಸ್ಥಳೀಯ ಕೇಬಲ್ ಟಿವಿಗಳಲ್ಲಿ ಪ್ರಸಾರ ಮಾಡಿಸಲು ಹಾಗೂ ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸದಂತೆ ಧ್ವನಿವರ್ಧಕಗಳ ಮೂಲಕ ಪ್ರಚುರಪಡಿಸಲು ಪೌರಾಯುಕ್ತರು ನಗರಸಭೆ ಜಮಖಂಡಿಯವರಿಗೆ ಸೂಚಿಸಲಾಯಿತು. ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ ಮಾಡುವುದನ್ನು ತಡೆಗಟ್ಟಲು ಕಂದಾಯ, ಪೊಲೀಸ್ ಹಾಗೂ ಪೌರಾಡಳಿತ ಇಲಾಖೆಯ ಸಿಬ್ಬಂದಿಗಳನ್ನು ಮಾರಾಟ ಮಾಡುವುದನ್ನು ತಡೆಗಟ್ಟಲು ತಂಡಗಳನ್ನು ರಚಿಸಿ ಕ್ರಮ ಜರುಗಿಸಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಜಮಖಂಡಿಯವರಿಗೆ ಸೂಚಿಸಲಾಯಿತು. ಸರ್ವಿ ತಂಡದವರು ಮಾರುಕಟ್ಟೆಯಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡುವುದನ್ನು ತಡೆಗಟ್ಟುವುದು ಹಾಗೂ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಅವುಗಳನ್ನು ತಮ್ಮ ವಶಕ್ಕೆ ಪಡೆಯಲು ತಿಳಿಸಲಾಯಿತು. ಪೊಲೀಸ್ ಉಪಾಧೀಕ್ಷಕರು ಉಪವಿಭಾಗ ಜಮಖಂಡಿಯವರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವಂತೆ ಕೋರಲಾಯಿತು. CPI ಜಮಖಂಡಿಯವರಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ಬಗ್ಗೆ ಹೆಚ್ಚಿನ ಪ್ರಚುರಪಡಿಸಲು ಹಾಗೂ ಕೇಬಲ್ ಟಿವಿಗಳಲ್ಲಿಯೂ ಸಹ ಪ್ರಸಾರ ಮಾಡುವಂತೆ ಮಾಧ್ಯಮದವರಿಗೆ ಕೋರಿದರು.
ಆಯ್ತು 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 ಹೇಳಿದ್ರೆ ಆಯ್ತು 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 ಸೊ ನೀವೇನು ಹೇಳಲಿಕ್ಕತ್ತಿರಲ್ಲ ಚಿತ್ರಕಲೆ ಮಾಡ್ರಿ ಅಂತ. ಓಕೆ, ಅದನ್ನ ಶಾಲಾ ಮಟ್ಟದಲ್ಲಿ ನಾವು ಮಾಡಿ ಬೆಸ್ಟ್ ಡ್ರಾಯಿಂಗ್ಸ್ ಏನಿದಾವೋ ಅವುಗಳನ್ನ ಬೇಕಾದ್ರೆ ನಮ್ಮ ಸ್ಟೇಡಿಯಂ ಒಳಗೆ ಅವತ್ತು ಆಗಸ್ಟ್ 15 ದಿವಸ ಎಕ್ಸಿಬಿಷನ್ ಮಾಡೋ ಟೈಪ್, ಅಂದ್ರೆ ಜನನೂ ಎಲ್ಲ ಬಂದವರು ವಿದ್ಯಾರ್ಥಿಗಳು ನೋಡೋ ಟೈಪ್ ಅದೊಂದು ಎಕ್ಸಿಬಿಟ್ ಮಾಡೋದು, ಅದು ಮಾಡ್ಬೋದು. ಅದನ್ನ ತಹಶೀಲ್ದಾರ್ ಹೋಗಿ ಜಾಗ ನೋಡಿಕೊಂಡು ಯಾವ ರೀತಿ ಮಾಡ್ಬೋದು PWD ಅವ್ರ ಜೊತೆಗೂ ನಾವು ಮಾತಾಡ್ಬೇಕು. ದ್ಯಾಟ್ ಕ್ಯಾನ್ ಬಿ ಡನ್. ಬಟ್ ಅದಕ್ಕೆ ಫಸ್ಟಿಗೆ ಅವರು ಫಿಲ್ಟರ್ ಮಾಡಿ ಯಾವ್ಯಾವುಗಳನ್ನ ಟಾಪ್ 10 15 20 ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಅದು 10th ಮಕ್ಕಳು ಅಥವಾ ಮತ್ತೆ ಚಿತ್ರಕಲಾ ವಿದ್ಯಾರ್ಥಿಗಳೇ ಇದ್ದಾರೆ, ಅಂಥ ವಿದ್ಯಾರ್ಥಿಗಳಿಂದನೂ ಅವರ ವಿದೌಟ್ ಎನಿ ಕಾಂಪಿಟೇಷನ್ ಅವ್ರು ಎಕ್ಸಿಬಿಟ್ ಮಾಡೋರು ಇದ್ರು ಅಂತಂದ್ರೆ ಅವರ ಕಲೆಯನ್ನ ಅಲ್ಲಿ ಎಕ್ಸಿಬಿಟ್ ಮಾಡುವಂಥದ್ದು ಮಾಡ್ಕೋಬೋದು. ಸೊ ಅದಕ್ಕೆ ಸರ್ ಅವ್ರು ಹೇಳ್ತಾ ಇರೋದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಈ ವಿಷಯ ಸಬ್ಜೆಕ್ಟ್ ಮಾಡಬೇಕಂತ ಸ್ವತಂತ್ರ ಹೋರಾಟಗಾರ ಇಲ್ಲ ಈಗ ಚಿತ್ರಕಲೆ ಒಂದು ಭಾಷಣ, ಚಿತ್ರಕಲೆ ಮತ್ತು ಭಾಷಣ ಈಗ ಮಾಡಿ ಶಾಸಕರು ಗುರುತಿಸಿರ್ತಾರೆ, ಅದರ ಪ್ರಕಾರ ಭಾಷಣ ಕೂಡ ಆಗ್ತದೆ. ಅದರ ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಡಿದರೆ ಅನುಕೂಲ ಆಗ್ತದೆ. ಅದರ ಸ್ಫೂರ್ತಿದಾಯಕ ಭಾಷಣಗಳಾದವರಲ್ಲಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅಂತಕ್ಕಂಥ ಮಕ್ಕಳಲ್ಲಿ ಮೂಡ್ತಾರೆ, ದೇಶಾಭಿಮಾನ ಭಾಷಣ ಮಾಡೋದು ಅಲ್ಲೇ ಪಬ್ಲಿಕ್ನೇ ಮಾಡ್ಬೇಕಲ್ಲ. ಎಲ್ಲೋ ನಾವು ಶಾಲೆ ಒಂದು ಕಡೆ ಮಾತಾಡಿ ಆಮೇಲೆ ನಿಲ್ಲಿಕ್ಕೆ ಆಗಲಿ. ಸರ್, ಆಯ್ಕೆ ಪ್ರಕ್ರಿಯೆ ಮಾಡ್ಕೊಂಡು ಅವ್ರಿಗೆ ಪ್ರೋತ್ಸಾಹದಾಯಕವಾಗಿ ತಾಲೂಕು ಆಡಳಿತದಿಂದ ಅವ್ರಿಗೆ ಪ್ರಶಸ್ತಿ ಕೊಟ್ಟರೆ ಸಾಕು. ಅವರು ಭಾಷಣ ಹುಡುಗರ ಬಗ್ಗೆ ಹೇಳ್ತಿರೋದು ನೀವು ಹುಡುಗರು ಮಾಡಿಸು ಸರ್, ಶಾಲಾ ಅವ್ರನ್ನ ಕಾಲೇಜ್ ಆಗಿ ಅಲ್ಲಿ ಮಾಡಿ ಸರ್, ತಾಲೂಕಾ ಮಟ್ಟದಲ್ಲಿ ಮಾಡಿ ಪ್ರಶಸ್ತಿ ಕೊಡ್ರಿ ಅಂತ ಹೇಳ್ತೀವಿ ಸರ್. ಸ್ಫೂರ್ತಿದಾಯಕವಾಗಿ ಶಾಲೆಗಳು ಎಲ್ಲ ಶಾಲೆ ಬೇರೆ ಬೇರೆ ಹುಡುಗ ಬಂತಂದ್ರೆ ಹುಟ್ಟೂರ ಪೈಕಿ ಒದ್ನೇ ಮಾಡೋದು. ಅವ್ರಿಗೆ ಸನ್ಮಾನ ಮಾಡೋದು ಕ್ಲಸ್ಟರ್ ಲೆವೆಲ್ದಾಗ ಅವ್ರು ಮಾಡ್ಕೊಡ್ತಾರೆ ಸರ್. ತಾಲೂಕಿಗೆ ಇವರು ಆಯ್ಕೆ ಮಾಡಿ ನಮ್ಮ 3 ಜನ ಕೊಟ್ಟರೆ ಸಾಕು. ಆ 3 ಮಂದಿನ ನಾವು ಸನ್ಮಾನ ಈಗ ನೀವು ಪ್ಲಾಸ್ಟಿಕ್ ಬೇರೆ ಮಾಧ್ಯಮಿಕ ಸಂತೋಷ ಈಗ ಕೊಟ್ಟಿರುವಂತಹ ಸಜೆಷನ್ ಏನದಲ್ಲ ದಟ್ ವಿಲ್ ಬಿ ಕನ್ಸಿಡರ್ಡ್. ಬಟ್ ಅದು ಯಾವ್ಯಾವ ಪ್ಯಾರಾಮೀಟರ್ ಒಳಗೆ ನಾವು ಮಾಡ್ಕೋಬೇಕು, ಚಿಕ್ಕ ಮಕ್ಕಳನ್ನ ತಗೋಬೇಕು, ಹೈಸ್ಕೂಲ್ನ ತಗೋಬೇಕು, ಅಥವಾ ಲೆವೆಲ್ಸ್ ಜೂನಿಯರ್ ಕಾಲೇಜ್ ಆರ್ ಡಿಗ್ರಿ ಕಾಲೇಜ್ ಆ್ಯಂಡ್ ಇವೆಂಟ್ಸ್, ಅದನ್ನ ಯಾವ ಹಂತದೊಳಗೆ ಇವ್ರಿಗೆ ಕಾಂಪೀಟ್ ಮಾಡಿ ಟಾಪ್ 3 ಅನ್ನ ಸಿಲೆಕ್ಟ್ ಮಾಡಿ ಸನ್ಮಾನ ಮಾಡಿಸೋ ಕೆಲಸ ಮಾಡೋಣ. ಬಟ್ ಅದು ಹೆಂಗ್ ಮಾಡಬೇಕು ಅನ್ನೋದು ನಾವು ಒಂದು ಕಮಿಟಿ ಮಾಡೋಣ. ಅದಕ್ಕೊಂದು ಕಮಿಟಿ ಮಾಡಿ ನಾವು ಫೈನಲ್ ಮಾಡ್ತೀವಿ. ದಟ್ ವಿಲ್ ಬಿ ಅಕ್ಸೆಪ್ಟೆಡ್. ಒಂದು ಸಲಹೆ ಏನದಲ್ಲ ಅದಕ್ಕೆ ತಗೊಂಡಿದ್ದೀವಿ. ಅದೊಂದು ಅಭಿಪ್ರಾಯ ಇದೆ ಈ ವಿಷಯದೊಳಗಾದ್ರು ಬರೀ ನಾವು ಪ್ರಶಸ್ತಿ ಪ್ರದಾನ ಮಾಡಿಸಲು ಅಷ್ಟ ಕಚೇರಿ ಹಾಗೂ ಅಧೀನ ಕಚೇರಿಗಳಲ್ಲಿ ಧ್ವಜವು ಸರಿ ಇದ್ದ ಬಗ್ಗೆ ಮುಂಚಿತವಾಗಿ ನೋಡಿಕೊಂಡು ಹಳೆಯದಾಗಿದ್ದರೆ ಹೊಸ ಧ್ವಜಗಳನ್ನು ISI ಮಾರ್ಕ್ ಹೊಂದಿರುವ ಹಳೆಯ ಧ್ವಜಗಳನ್ನು ಹೊಸ ಧ್ವಜಗಳನ್ನು ಉಪಯೋಗಿಸುವಂತೆ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿಗಳಿಗೆ ತಿಳಿಸುತ್ತಾ ದಿನಾಂಕ 15/8/2025 ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಪ್ರತಿ ವರ್ಷದಂತೆ ಸರಿಯಾಗಿ ಬೆಳಗ್ಗೆ 6 ಗಂಟೆಗೆ ವೀರ ಸ್ವಾತಂತ್ರ್ಯ ಸೇನಾನಿ ಶ್ರೀ ಚಟ್ಟು ಸಿಂಗ್ ಉದ್ಯಾನವನಕ್ಕೆ ತೆರಳಿ ಅಲ್ಲಿ ಅವರ ಪ್ರತಿಮೆಗೆ ಹಾಗೂ ನಗರದ ಅಂಬೇಡ್ಕರ್ ಪುತ್ಥಳಿ, ಶಿವಾಜಿ ಪುತ್ಥಳಿ, ಬಸವ ಪುತ್ಥಳಿ, ಟಿಪ್ಪು ಸುಲ್ತಾನ್ ಹಾಗೂ AG ದೇಸಾಯಿ ಸರ್ಕಲ್ಗಳಿಗೆ ಮಾನ್ಯ ತಹಶೀಲ್ದಾರರು ಹಾಗೂ ಪೌರಾಯುಕ್ತರು ನಗರಸಭೆ ಜಮಖಂಡಿ ಅವರಿಂದ ಮಾಲಾರ್ಪಣೆಯನ್ನು ನೆರವೇರಿಸಲು ತೀರ್ಮಾನಿಸಲಾಯಿತು. ಹಾಗೂ ನಗರದ ಎಲ್ಲ ವೃತ್ತಗಳಲ್ಲಿ ಪುತ್ಥಳಿಗಳನ್ನು ಸ್ವಚ್ಛತೆಯ ಕಾರ್ಯ ಹಾಗೂ ಲೈಟಿಂಗ್ ವ್ಯವಸ್ಥೆಯನ್ನು ಪೌರಾಯುಕ್ತ ನಗರಸಭೆ ಜಮಖಂಡಿಯವರಿಗೆ ವಹಿಸಲಾಯಿತು. ಗಣ್ಯ ವ್ಯಕ್ತಿಗಳು ಹಾಗೂ ತಾಲೂಕಿನ ಅಧಿಕಾರಿ ವರ್ಗದವರು ಹಾಗೂ ವಿಶೇಷ ಆಹ್ವಾನಿತರು ಸರಿಯಾಗಿ ಬೆಳಗ್ಗೆ 8:30 ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಆಗಮಿಸುವುದು ಅಂತ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸರ್ಕಾರಿ ಆದೇಶದಂತೆ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಕಡ್ಡಾಯವಾಗಿ ಇಟ್ಟು ಗೌರವಿಸಲು ಸೂಚಿಸಲಾಯಿತು. ಕ್ರಮ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪೌರಾಯುಕ್ತರು ನಗರಸಭೆ ಜಮಖಂಡಿ.